ಅಂತಿಮದ ಆರಂಭ ಈ ಒಂದು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವು ಕಳೆದ 2 ಸಂಚಿಕೆಗಳಿಂದಲೂ ಕೂಡ ನೋಹನ ಕುರಿತಾಗಿ ಅನೇಕ ವಿಷಯಗಳನ್ನು ನಾವು ಚರ್ಚೆ ಮಾಡುತ್ತಾ ಬರ್ತಾ ಇದ್ದೇವೆ. ಕಳೆದ ಸಂಚಿಕೆಯಲ್ಲೂ ಕೂಡ ನೋಹನ ವಿಷಯಗಳು ಸಭೆಯ ಕುರಿತಾಗಿ ಏನ್ ಹೇಳುತ್ತದೆ ಎಂಬುದಾಗಿ ಅನೇಕ ವಿಷಯಗಳನ್ನು ಸಭೆಯ ಕುರಿತಾಗಿ ನಾವು ಚರ್ಚೆ ಮಾಡಿದ್ವಿ. ಈ ಒಂದು ಸಂಚಿಕೆಯಲ್ಲಿ ನೋಹನು ಯಾವ ರೀತಿಯಾಗಿ ನಾವೇನು ಕಟ್ಟುವುದರ ವಿಷಯದಲ್ಲಿ ಸಿದ್ಧವಾಗಿದ್ದನೋ ಅದೇ ರೀತಿಯಾಗಿ ಕಡೆಯ ಕಾಲದಲ್ಲಿರುವಂತಹ ನಾವು ಯಾವ ರೀತಿಯಾಗಿ ದೇವರ ಬರೋಣಕ್ಕೆ ಸಿದ್ಧವಾಗಬೇಕೆಂಬುದಾಗಿ ಅದರ ಕುರಿತಾಗಿ ನಾವು ಕೇಳಿ ತಿಳಿದುಕೊಳ್ಳೋಣ. ಬನ್ನಿ. ಪ್ರೈಸ್ ಲಾರ್ಡ್. ಪ್ರೈಸ್ ಲಾರ್ಡ್. ಬ್ರದರ್, ಕಳೆದ 2 ಸಂಚಿಕೆಗಳಿಂದಲೂ ಕೂಡ ನಾವು ನೋಹನ ಕುರಿತಾಗಿ ಅನೇಕ ವಿಷಯಗಳನ್ನು ನಾವು ನೋಡಿದ್ವಿ. ಈ ಒಂದು ಸಂಚಿಕೆಯಲ್ಲಿ ವಿಶೇಷವಾಗಿ ನೋಹನ ಸಂಭವ ಸಭೆಗೆ ಏನು ಸೂಚಿಸುತ್ತದೆ, ನೋಹನು ಯಾವ ರೀತಿಯಾಗಿ ಸಿದ್ಧವಾದನು, ಅದೇ ರೀತಿಯಾಗಿ ಸಭೆ ಈ ದಿನಮಾನಗಳಲ್ಲಿ ಯಾವ ರೀತಿಯಾಗಿ ಸಿದ್ಧವಾಗಬೇಕೆಂಬುದಾಗಿ ಅದರ ಕುರಿತಾಗಿ ಹೇಳಿದ್ರೆ ಅದು ಬಹಳ ಅನುಕೂಲವಾಗಿರುತ್ತದೆ. ಬ್ರದರ್, ನಾವು ಕಳೆದ 2 ವಾರದಿಂದ ನೋಹನ ಕಾರ್ಯಗಳ ಕುರಿತಾಗಿ ಗುರುತುಗಳನ್ನು ನೋಡಿದ್ವಿ. ಹೊರಗೆ ನಡೆಯಿತು, ಯಾವ ರೀತಿ ನಡೆಯಿತು, ಜನಗಳು ಹೆಂಗಿದ್ವಿ ನೋಡಿದ್ವಿ. ಅವಶ್ಯ ನೋಡಬೇಕಾದ್ದು ಬಂದು ನೋಹ ಯಾವ ರೀತಿ ನಾವೆಯನ್ನು ಕಟ್ಟಿದ. ಯಾಕೆಂದರೆ ಆ ನಾವೆಯನ್ನು ಕಟ್ಟುವಂಥದ್ದೇ ಬಹು ಮುಖ್ಯವಾಗಿರೋ ವಿಷಯ. ಯಾಕೆಂದರೆ ಈ ಲೋಕದಲ್ಲಿರುವಂತಹ ಎಲ್ಲ ಜೀವರಾಶಿಗಳನ್ನು ಕಾಪಾಡುವುದಕ್ಕೆ ಆ ನಾವೆಯನ್ನೇ ದೇವರು ದರ್ಶನವಾಗಿ ಕೊಡುತ್ತಾರೆ. ಅದೇ ಸಂದರ್ಭದಲ್ಲಿ ನೋಹನ ಕಾಲದಲ್ಲಿ ನಡೆದಂತೆ ಮನುಷ್ಯ ಕುಮಾರನ ಕಾಲದಲ್ಲಿ ನಡೆಯುತ್ತೆ. ಈಗ ನಮ್ಮ ಕಾಲದಲ್ಲಿ ನೋಡೋದಾದರೆ ನಮಗೆ ದೇವರು ಏನು ಮಾಡ್ತಾರೆ ಅಂತ ನೋಡೋದಾದರೆ ಒಂದು ವಾಸಸ್ಥಳವನ್ನು ಬೀಡಾರೆಗಳನ್ನು ಮಾಡಕ್ಕೆ ಹೋಗ್ತಾರೆ. ಅದೇ ಸಂದರ್ಭದಲ್ಲಿ ಈಗ ಭೂಮಿಯಲ್ಲಿ ದೇವರು ನಮ್ಮನ್ನು ಕಾಪಾಡುವಂಥ ಒಂದು ಸ್ಥಳವಿದೆ. ಇದನ್ನು ಬಂದು ಲೋಕ ರೀತಿಯಾಗಿ ನಾವು ಧ್ಯಾನ ಮಾಡಬಹುದು, ಸ್ಪಿರಿಚುವಲ್ ಆಗಿ ಧ್ಯಾನ ಮಾಡಬಹುದು, 2 ಥರನೂ ಮಾಡಬಹುದು. ಈಗ ಸ್ಪಿರಿಚುವಲ್ ಆಗಿ ನೀವು ತೆಗೆದುಕೊಳ್ಳುವುದಾದರೆ ಪ್ರಲೋಕದಲ್ಲಿ ದೇವರು ನಮಗೆ ಸಿದ್ಧ ಮಾಡುತ್ತಾರೆ, ಅದರ ಒಳಗೆ ಹೋದರೆ ಕಾಪಾಡಲ್ಪಡ್ತೀವಿ ನಾವು. ಮತ್ತೆ ಆ ನಾವೆಯಿಂದ ಬಂದು ಅವ್ರ ಭೂಮಿಯನ್ನು ಸ್ವತಂತ್ರಿಸಿದ ಹಾಗೆ ಒಂದು ಗುಂಪು ಮತ್ತೆ ಭೂಮಿಗೆ ಬಂದು 1000 ವರ್ಷ ಆಳ್ವಿಕೆ ಇದೆಲ್ಲ ಅವರು ಮಾಡ್ತಾರೆ, ಇದೆಲ್ಲ ನಡೆಯುತ್ತೆ, ಇಟ್ಕೊಳ್ಳಿ. ಓಕೆ. ಅದೇ ಸಂದರ್ಭದಲ್ಲಿ ಈ ನಾವಿಯನ್ನು ನೋಡಿದ್ರೆ 2 ಟ್ರಿಪ್ ದೇವರು ಮಾಡ್ತಾರೆ. ಒಂದು ವಿಷಯವನ್ನು 2 ಬಾರಿ ಮಾಡ್ತಾರೆ. ಏನಂತ ಕೇಳುವುದಾದರೆ ಆ ನಾವಿಯನ್ನು ಕಟ್ಟಿದ ನಂತರ ಜೋಡಿ ಜೋಡಿಯಾಗಿ ಎಲ್ಲ ಮೃಗಗಳು ಒಳಗೆ ಬಂದಿತ್ತು. ಇದು ಫಸ್ಟ್ ಪಾಯಿಂಟ್, ಒಳಗೆ ಬಂದಿತ್ತು. ಆ ರೀತಿ ಒಳಗೆ ಬಂದಾಗ ವಾಕ್ಯ ಹೇಳುತ್ತದೆ, ದೇವರು ಹೇಳಿದ ಹಾಗೆ ನೋವ ಮಾಡಿ ಮುಗಿಸಿದ. ಇದು 6ನೇ ಅಧ್ಯಾಯದಲ್ಲಿ ಕೊನೆಯ ವಾಕ್ಯ. ಈಗ ಇದುವೇ ಇವತ್ತು ಸಭೆಯ ಒಂದು ಕೆಲಸ. ಸಭೆ ಏನು ಮಾಡಬೇಕು ಅಂದರೆ ಲೋಕದಲ್ಲಿರುವ ಎಲ್ಲ ಜನಗಳನ್ನ ಆದಾಯ ಮಾಡಬೇಕಾಗಿರೋ ಸಭೆಯ ಕೆಲಸ. ಸಭೆ ಒಳಗೆ ತಂದು ಅದೇ ಸಭೆ ಒಳಗೆ ನೀವು ನೋಡುವುದಾದರೆ ನೋಹನ ನಾವೆಯೊಳಗೆ ಶುದ್ಧವಾದದ್ದು, ಶುದ್ಧವಿಲ್ಲದೆ ಇರುವಂತ 2 ಇತ್ತು. ಹಾಗಾದ್ರೆ ಸಭೆಯಲ್ಲಿ ಇವತ್ತು ನೀವು ನೋಡುವುದಾದರೆ ಒಳಗಿರುವುದು ಎಲ್ಲವೂ ಪರ್ಫೆಕ್ಟ್ ಅಂತ ಹೇಳಕ್ಕಾಗಲ್ಲ. ಸಭೆಯ ಒಳಗೆ ಪರ್ಫೆಕ್ಟ್ ಆಗುವುದಕ್ಕೆ ಬಂದಿದ್ದಾರೆ. ಇವತ್ತು ವಿಶ್ವಾಸಿಗಳಿಗೆ ಬಂದು ಒಂದು ಕಾರ್ಯವು ಬಂದಿದೆ. ಏನಂತ ಕೇಳುವುದಾದ್ರೆ ಜಸ್ಟಿಫೈ ಮಾಡಿ ನೋಡುವುದು. ಏನಂದ್ರೆ ಅವರು ಬಂದು ಒಂದು ಅಳತೆ ಇಟ್ಕೊಂಡು ನೋಡ್ತಾರೆ, ಚರ್ಚ್ ಹಿಂಗಿರ್ಬೇಕು ಹಂಗಿರ್ಬೇಕು. ಅವರ ಬಯಕೆ ಒಳ್ಳೆ ಇದೆ, ತಪ್ಪಲ್ಲ. ಆದರೆ ಒಂದು ವಿಷಯ ಅರ್ಥ ಮಾಡ್ಕೋಬೇಕು, ಸಭೆ ಎನ್ನುವುದು ವಿಶ್ವಾಸಿಗಳನ್ನ ಸಿದ್ಧಪಡಿಸುವ ಸ್ಥಳ. ಯಾವುದಕ್ಕೆ? ಪರಲೋಕಕ್ಕೆ ಸಿದ್ಧಪಡಿಸುವುದು. ಈಗ ರಾವಾಗಿ ಹೊರಗೆ ತರ್ತೀವಿ. ಈಗ ಯಾವ ಒಂದು ಕಾರ್ಯವನ್ನು ನೋಡುವುದಾದರೂ ಲೋಕದಲ್ಲಿ ಎಲ್ಲದರ ಹಿಂದೆ ಇದುವೇ ಒಂದು ಪ್ರೊಸೀಜರ್ ಅಂತ ಇಟ್ಕೊಳ್ಳಿ. ಒಂದು ವಿಷಯವನ್ನ ತಂದು ಇನ್ನೊಬ್ಬರ ಬಳಿ ಕೊಡಬೇಕಾದ್ರೆ ನಡುವೆ ರೆಡಿ ಮಾಡುವಂತಹ ಪ್ರೊಸೆಸ್ ಅಂತ ಒಂದಿರುತ್ತೆ. ತೆಗೆದು ಹಾಗೆ ಕೊಡುವುದು ಇರುವುದಿಲ್ಲ. ಸಿರಣ ಒಂದು ವಿಷಯವನ್ನ ಹಾಗೆ ತೆಗಿಯಕ್ಕಾಗಲ್ಲ. ನೀವು ಅದನ್ನ ತಂದು ಕ್ಲೀನ್ ಮಾಡಿ ರೆಡಿ ಮಾಡಿ ಯಾರಿಗೆ ಸಂಬಂಧಪಟ್ಟ ಅವ್ರಿಗೆ ಕೊಡಬೇಕು. ಈಗ ಬೆಳೆಯುವುದು ಒಂದು ಸ್ಥಳವಾಗಿರುತ್ತೆ, ಮಾಡಲ್ಪಡುವುದು ಸ್ಥಳವಾಗಿರುತ್ತೆ, ಒಪ್ಪಿಸುವುದು ಒಂದು ಸ್ಥಳವಾಗಿರುತ್ತೆ. ನಡುವೆ ಟ್ರಾನ್ಸ್ಫಾರ್ಮೇಶನ್ ಸ್ಥಳ ಅಂತಿರುತ್ತೆ, ಅದುವೇ ಚರ್ಚ್. ಸಭೆ ಎನ್ನುವಂಥದ್ದು ಭೂಮಿಯಲ್ಲಿರುವವರನ್ನ ಬೇರ್ಪಡಿಸಿ ಪರಲೋಕಕ್ಕೆ ಸೀಮಿತವರಾಗಿ ಮಾರ್ಪಡಿಸಬೇಕು. ಹಾಗಾದ್ರೆ ಈ ಸಭೆಯ ಒಳಗೆ ಅಂಥವರೇ ಒಳಗಿರ್ತಾರೆ. ಅದರಲ್ಲಿ ಸ್ವಲ್ಪ ಮಾರ್ಪಟ್ಟವರು, 50% ಮಾರ್ಪಟ್ಟವರು, 70% ಮಾರ್ಪಟ್ಟವರು ಇರ್ತಾರೆ, ಒಂದು 80% ಮಾರ್ಪಟ್ಟವರು ಇರ್ತಾರೆ, 100% ಪರಲೋಕಕ್ಕೆ ಸಿದ್ಧವಾದವರು ಇರ್ತಾರೆ. ಇವತ್ತು ಜನಗಳ ಭಾವನೆ ಏನಾಗಿರುತ್ತೆ ಅಂತ ಕೇಳೋದಾದ್ರೆ ಚರ್ಚಿನವಂತೂ ಬರೀ ಪರಿಶುದ್ಧವಂತರು ಇರಬೇಕು ಎಂಬುದಾಗಿ. ಅಂತ ಒಂದು ಸ್ಥಳ ಇರಲ್ಲ ಲೋಕದಲ್ಲಿ. ಒಂದು ಸಭೆಯಲ್ಲೂ 100% ಪರಿಶುದ್ಧವಂತರು ಇರುವುದನ್ನು ನೋಡಕ್ ಸಾಧ್ಯ ಇಲ್ಲ. ಇನ್ನೊಂದು ಪೌಲ ಕೂಡ ಏನ್ ಹೇಳ್ತಾರೆ ಅಂದ್ರೆ ಬ್ರದರ್, ವಿ ಆರ್ ಪ್ರೆಸ್ಸಿಂಗ್ ಟುವರ್ಡ್ಸ್ ಪರ್ಫೆಕ್ಷನ್ ಅಂತ ಹೇಳ್ತಾರೆ. ಹೌದು, ನಾವು ಅದರ ಕಡೆಗೆ ನಾವು ಹೋಗ್ತಾ ಇದೀವಿ. ಯೇಸು ಕ್ರಿಸ್ತನ ಬಳಿ ಶಿಷ್ಯರು ಬರ್ತಾರೆ. ಬಂದ ಕೂಡಲೇ ಅವರ ಶಿಷ್ಯರಾಗಿ ಅಪೊಸ್ತಲರಾಗಿ ಹೆಸರಿಟ್ಬಿಟ್ರು. ಆದ್ರೆ ಮಿನಿಸ್ಟ್ರಿ ಕಳಿಸ್ತಿಲ್ಲ. 3.5 ವರ್ಷ ರೆಡಿ ಮಾಡ್ತಾರೆ. ಆದ್ರೆ ಅವರು ಬರುವ ದಿನದಲ್ಲಿ ಎಲ್ಲವನ್ನ ಬಿಟ್ಟು ಬಂದವರು. ಹೌದು, ಮೀನು ಬಿಟ್ಟು ಬಂದರು, ತಂದೆ ತಾಯಿಯನ್ನು ಬಿಟ್ಟು ಬಂದರು, ಬಲಿಯನ್ನು ಬಿಟ್ಟು ಬರ್ತಾರೆ, ಎಲ್ಲವನ್ನ ಬಿಟ್ಟು ಸರ್ಕಾರದ ಕೆಲಸ ಬಿಟ್ಟು ಬರ್ತಾರೆ. ಆ ರೀತಿ ಬಂದವರನ್ನ 3 ವರ್ಷ ರೆಡಿ ಮಾಡಿ ಯೇಸು ಕಳಿಸ್ತಾರೆ. ಇವತ್ತು ರೆಡಿ ಮಾಡಿ ಕಳಿಸುವವರ ಎಡ್ಯುಕೇಶನ್ ಇಲ್ಲ ಅವರಿಗೆ. ಡೆಡಿಕೇಶನ್ ಆಗಿರುವವರನ್ನ ರೆಡಿ ಮಾಡಿ ಕಳಿಸ್ತಾರೆ ಅವರು. ಆ ರೆಡಿ ಮಾಡುವಂತಹ ಪ್ರಾಸೆಸ್ ಇದೆ ಅಲ್ವಾ, ಅದುವೇ ಚರ್ಚ್, ಅದುವೇ ಸಭೆ. ಹಾಗಾದರೆ ಒಂದು ವಿಷಯ ವಿಶ್ವಾಸಿ ಗೊತ್ತಾಗಬೇಕು, ಸಭೆ ಎನ್ನುವುದು ರೆಡಿ ಮಾಡುವ ಸ್ಥಳ. ಅಲ್ಲಿ ಎಲ್ಲಾ ತರದ ಮಕ್ಕಳು ಒಳಗಿರ್ತಾರೆ. ಶುದ್ಧವಾದದ್ದು, ಶುದ್ಧವಿಲ್ಲದೆ ಇರುವುದು ಎಲ್ಲವೂ ಒಳಗಿರುತ್ತೆ. ಇದನ್ನ ಈ ಕಾಲದಲ್ಲಿ ಅರ್ಥ ಮಾಡಿಕೊಳ್ಳುವುದು ಅಗತ್ಯ. ಇಲ್ಲಿ ಸ್ವನೀತಿ ಅಂತ ಒಂದಿದೆ. ಜನಗಳನ್ನ ಅಳತೆ ನೋಡಿ ಮಾಡುವವರು, ಅವನು ಹಿಂಗಿದ್ದಾನೆ, ಇವನು ಹಿಂಗಿದ್ದಾನೆ. ಆಕ್ಚುಲಿಗೆ ನಾನು ಯಾಕೆ ಚರ್ಚಿಗೆ ಹೋಗ್ತಿದ್ದೀನಿ ಅಂತ ಹೇಳಿದ್ರೆ ಯಾರು ಹೆಂಗಿದ್ದಾನೆ ಎಂಬುದಾಗಿ ನೋಡೋದಕ್ಕಾಗಿ ಅಲ್ಲ, ನಾನು ಯಾವ ರೀತಿ ಇದ್ದೇನೆ ಅಂತ ನೋಡ್ಕೊಳ್ಳೋದಕ್ಕೆ. ಅದುವೇ ಚರ್ಚ್.
ಇವತ್ತೇನಾಗಿದೆ ಬ್ರದರ್, ಇವತ್ತೇನಾಗಿದೆ ಚರ್ಚಲ್ಲಿ ಬಹಳ ಕಂಪ್ಯಾರಿಸನ್ ಅನ್ನೋದು ಜಾಸ್ತಿ ಆಗಿದೆ. ಯಾವ ರೀತಿ ಕಂಪ್ಯಾರಿಸನ್ ಅಂದ್ರೆ ಸ್ಪಿರಿಚುವಲ್ ಕಂಪ್ಯಾರಿಸನ್ ಅದು ಒಂದ್ ಮಟ್ಟಿಗೆ ಅದು ಕರೆಕ್ಟ್ ಆಗಿದ್ರು ಬಹಳ ಮೆಟೀರಿಯಲಿಸ್ಟಿಕ್ ಆಗಿ ಫಿಸಿಕಲ್ ಕಂಪ್ಯಾರಿಸನ್ ಬಹಳ ಜನ ಮಾಡ್ಕೊಂತಾರೆ. ಅದಿವತ್ತು ಬಹಳ ಅಧಿಕವಾಗಿದೆ. ಹೌದು. ಸಭೆಗಳ ನಡುವೆ ಇದೆ, ವಿಶ್ವಾಸಿಗಳ ನಡುವೆ ಇದೆ, ಡಿನಾಮಿನೇಷನ್ಸ್ ನಡುವೆ ಇದೆ, ಆ ರೀತಿ ಈ ರೀತಿ ಅಂತ ಹಿಂಗೆಲ್ಲ ಅವರು. ನಾನು ಯಾವ ರೀತಿ ನೋಡ್ತೀನಿ ಅಂತ ಹೇಳಿದ್ರೆ, ಸಭೆ ಒಳಗೋದ್ರೆ ನಾನು ಯಾಕೆ ಮಗನ ಸ್ಕೂಲ್ಗೆ ಕಳಿಸ್ತೀನಿ, ಅಲ್ಲಿ ಹೋಗಿದ ಕೂಡಲೇ ಮಗ ಪಾಸ್ ಮಾಡಿ ಒಳ್ಳೆ ಮಾರ್ಕ್ ತಗೋಬೇಕು, ಇದೇ ನಮ್ಮ ಒಂದು ಕೆಲಸ ಅಲ್ವಾ. ಅಲ್ಲಿ ಹೋಗಿ ಕುಳಿತು ಮಗ ಅಲ್ಲಿ ನೋಡಿ ಇಲ್ಲಿ ನೋಡಿ ಅದನ್ನ ನೋಡಿ ಅವ್ನು ಫೇಲ್ ಆದ ಅಂದರೆ ಪ್ರಯೋಜನವೇ ಇಲ್ಲ. ಇಲ್ಲಾಂದರೆ ಇಲ್ಲಿಂದಲ್ಲೊಬ್ಬ ಅಲ್ಲಿ ಹುಡುಗ ಕೂತಿದ್ದಾನೆ, ಅವನು ಯಾವಾಗಲೂ ಅಳ್ತಾನೆ ಇದ್ದಾನೆ, ನಾನು ಸ್ಕೂಲಿಗೆ ಹೋಗಲ್ಲ ಅಂತ ಹೇಳಿದ್ರೆ ನಾವೇನು ಹೇಳ್ತೀವಿ, ನೀನೋಗಿ ನಿನ್ನ ಕೆಲಸ ನೋಡು, ನಿನ್ನನ್ನು ಡಿಸ್ಟರ್ಬ್ ಮಾಡದ ಹೊರತು ನೀನೇನು ಮಾಡಬೇಕಾದ ಅವಶ್ಯಕತೆ ಇಲ್ಲ. ಸೊ ಆ ರೀತಿಯೇ ವಿಶ್ವಾಸಗಳಿಗೆ ಅರ್ಥ ಆಗಬೇಕು ಒಂದು. ಎರಡನೇದಾಗಿ ಅದೇ ನೋಹನ ನಾವೇ ಒಳಗೆ ಶುದ್ಧವಿಲ್ಲದ್ದು ಅಶುದ್ಧವಾದದ್ದು ಶುದ್ಧವಾದದ್ದು ಎರಡು ಒಳಗೆ ಬರುತ್ತೆ. ದೇವರು ಹೇಳಿದ ಹಾಗೆ ಎಲ್ಲವನ್ನ ಮಾಡಿ ಮುಗಿಸಿದ್ರು. ಈಗ ದೇವರು 2ನೇ ಬಾರಿ ಹೇಳ್ತಾರೆ ನೋಹನಿಗೆ, ನೀನೇನು ಮಾಡು, ಶುದ್ಧವಾದದ್ರಲ್ಲಿ 7 ಜೋಳಿ ಇಡಿ ಅಂತ ಹೇಳ್ತಾರೆ. ಇದು 2ನೆಯ ವಿಷಯ. ಇದೇನಂತ ಕೇಳುವುದಾದರೆ, ಸಭೆಯ ಒಳಗೆ ಶುದ್ಧ ಅಶುದ್ಧ ಎರಡೂ ಇರುತ್ತೆ. ಆದರೆ ಅದರಲ್ಲಿ ಶುದ್ಧವಾದನ್ನು ಹಿಡಿಯಲ್ಪಡಬೇಕಾಗಿರುವುದು ಯಾರ ಕೆಲಸ ಅಂತ ಹೇಳಿದ್ರೆ ಅಲ್ಲಿರುವಂತಹ ಯಾಜಕನ ಕೆಲಸ. ಸಭೆ ಇವತ್ತು ಕೂಟ ತುಂಬುವುದರಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇದೆ. ಬಹಳ ಕೂಟ ಇರಬೇಕು ಆ ರೀತಿಯಾಗಿ. ಆದರೆ ಕೂಟವಾಗಿರುವುದೆಲ್ಲ ಪರಲೋಕ ರಾಜ್ಯಕ್ಕೆ ಹೋಗುತ್ತೆ ಎನ್ನುವುದು ನನಗೆ ನಾವು ಅರ್ಥ ಮಾಡ್ಕೋಬೇಕಾದ ವಿಷಯ. ಅದು ಎಷ್ಟು ಮಂದಿ ಸಭೆಗೆ ಬರ್ತಾರೆ ಎನ್ನುವುದು ಮುಖ್ಯವೇ ಅಲ್ಲ. ಸಭೆಗೆ ಬರುವುದರಲ್ಲಿ ಎಷ್ಟು ಜನ ಪರಲೋಕಕ್ಕೆ ಹೋಗ್ತಾರೆ ಅದೇ ಬಹಳ ಮುಖ್ಯ ಅಲ್ವಾ. ಹಾಗಾದರೆ ಒಂದು ಹಬ್ಬವನ್ನು ನೀವು ತೆಗೆದುಕೊಳ್ಳುವುದಾದರೆ ಎಲ್ಲ ದಿನಕ್ಕಿಂತ ದಿನ ಕೂಟ ಅಧಿಕವಾಗಿರುತ್ತೆ. ನ್ಯೂ ಇಯರ್ ದಿನ ನೋಡಿ, ಡಿಸೆಂಬರ್ 31ನೇ ತಾರೀಕು ನೈಟು ಎಲ್ಲ ಚರ್ಚು ಬಹಳ ತುಂಬಿರುತ್ತೆ. ಆಗ ಇವರೆಲ್ಲ ಪರಲೋಕಕ್ಕೆ ಬರ್ತಾರೆ ಅಂತ ಕೇಳಿದ್ರೆ, ಆದರೆ ಇವ್ರು ಯಾರು ಕೂಡ ಮುಂದಿನ ವಾರದಿಂದ ಬಹಳ ಜನ ಬರಲ್ಲ ಚರ್ಚ್ಗೆ, ಆ ಕ್ರೌಡ್ ಬರಲ್ಲ. ಹಾಗಾದರೆ ಬಹುತೇಕವಾಗಿ ನಾವೇನು ಅನ್ಕೋತೀವಿ ಅಂತ ಹೇಳಿದ್ರೆ, ಚರ್ಚ್ ಬಂದು ಒಳ್ಳೆ ಕ್ರೌಡ್ ದೊಡ್ಡದು ಬಹಳ ಗುಂಪಿರಬೇಕು, ಅದು ಬೆಳವಣಿಗೆ ಅಲ್ಲ. ಸಭೆ ಹೆಂಗಿರಬೇಕು ಅಂದರೆ, ನನ್ನ ಬಳಿ ಬಂದ ಅಷ್ಟು ಮಂದಿ ಶುದ್ಧವಾದದ್ದಾಗಿ ಹಿಡಿಯಲ್ಪಡಬೇಕು. ಆ ಕ್ವಾಲಿಟಿ ಅದುವೇ ಬಹಳ ಮುಖ್ಯ. ಇದನ್ನು 2ನೇದಾಗಿ ಸಭೆ ಮಾಡಬೇಕಾಗಿದೆ. ಇವಾಗ ನೋಹ 2ನೇದಾಗಿ ಅದನ್ನು ಮಾಡ್ತಾರೆ. ದೇವರು ಹೇಳಿದ ಹಾಗೆ ನೋವ ಮಾಡಿ ಮುಗಿಸಿದ 2ನೇ ಟೈಮ್ 7ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿರುತ್ತೆ. ಅದರ ಅರ್ಥ ಏನಂತ ನೋಡೋದಾದ್ರೆ, ನನ್ನ ಕೆಲಸ ಸಭೆಯ ಒಳಗೆ ಆತ್ಮಗಳನ್ನ ತರುವುದು ಮಾತ್ರವಲ್ಲ, ಒಳಗೆ ಬಂದವರನ್ನ ಶುದ್ಧವಾದವರನ್ನ ನಾನು ಮಾರ್ಪಡಿಸಬೇಕು ಕರ್ತನಿಗೆ ತಕ್ಕ ಹಾಗೆ. ಈಗ ಎಸ್ತರ್ ರಾಣಿಯನ್ನ ಇವಾಗ ಎಲ್ಲರ ಹಾಗೆ ಒಳಗೆ ಕರ್ಕೊಂಡ್ಬರ್ತಾರೆ. ಒಳಗೆ ತಂದ ಕೂಡಲೇ ಹಾಗೆ ಅರಸನ ಬಳಿ ಕರ್ಕೊಂಡು ಹೋಗ್ಲಿಲ್ಲ. ಅನಂತರ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, 7 ದಾದಿಯರ ಬಳಿಯಲ್ಲಿ ಅವರನ್ನ ಕೊಟ್ಟು ಶುದ್ಧೀಕರಿಸ್ತಾರೆ, ಅವ್ರನ್ನ ಶುದ್ಧಿಪಡಿಸ್ತಾರೆ. ಯಾಕೆ, ಯಾವ ರೀತಿ ಶುದ್ಧೀಕರಿಸ್ತಾರೆ? ಅರಸನಿಗೆ ತಕ್ಕ ಹಾಗೆ ಶುದ್ಧೀಕರಿಸ್ತಾರೆ. ಶುದ್ಧೀಕರಿಸಿ ಅರಸನ ಬಳಿ ಒಪ್ಪಿಸ್ತಾರೆ. ಸೊ ಈ ಒಂದು ಪ್ರಾಸೆಸ್ ಚರ್ಚ್ ಮಾಡಬೇಕು. ಇವಾಗ ಸಭೆ ಇವಾಗ ಯಾವ ಪ್ರೊಸೆಸ್ ಇದೆ ಅಂತ ಹೇಳಿದ್ರೆ, ಒಳಗೆ ಬರುತ್ತೆ, ಎಷ್ಟು ಜನ ಬರ್ತಾ ಇದ್ದಾರೆ. ಇವತ್ತು ಕೂಟ ಅಧಿಕವಾಗಿದೆ, 2 ಆರಾಧನೆಯಾಗಿ ಮಾಡೋಣ. ಕೂಟ ಅಧಿಕವಾಯಿತು, 3 ಆರಾಧನೆ ಮಾಡೋಣ. ಇದರಲ್ಲಿ ಇರುವಂತಹ ಇಂಟ್ರೆಸ್ಟ್ ಎನ್ನುವುದು 3 ಆರಾಧನೆಯಲ್ಲಿ ಬರುವವರು ಎಷ್ಟು ಮಂದಿ ಪರಲೋಕ ರಾಜ್ಯಕ್ಕೆ ಹೋಗ್ತಾರೆ, ಎಷ್ಟು ಮಂದಿ ಸ್ಪಿರಿಚುವಲ್ ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾರೆ. ಸೊ ಈ ಶುದ್ಧವಾದನ ಹಿಡಿಯುವುದು ಬಹಳ ಇಂಪಾರ್ಟೆಂಟ್ ಆಗಿರುವ ಕೆಲಸ. ನಾವೆಯ ಒಳಗೆ ಈ 2 ಕ್ಯಾಟಗರಿಯನ್ನ ಬಹಳ ಗಮನಿಸಿ ನೋಡಬೇಕಾಗಿದೆ. ಫಸ್ಟ್ ಪಾಯಿಂಟ್ ಅದು. 2ನೇದಾಗಿ, ನಾವೆಯನ್ನ ಮಾಡುವಾಗ ನೋಹನಿಗೆ ದೇವರು ಹೇಳಿದಂತಹ ಬಹಳ ಮುಖ್ಯ ವಿಷಯ. ಅವರು ಅಗಲ ಹೇಳ್ತಾರೆ, ಎತ್ತರ ಹೇಳ್ತಾರೆ, ಅದೆಲ್ಲ ಇರಲಿ. ಅದರಲ್ಲಿ ಬಹು ಮುಖ್ಯವಾಗಿರೋ ವಿಷಯವನ್ನ ಹೇಳ್ತಾರೆ. ಏನಂತ ಕೇಳುವುದಾದರೆ, ಒಳಗು ಹೊರಗು ರಾಳವನ್ನ ಹಚ್ಚು ಎಂಬುದಾಗಿ ಹೇಳ್ತಾರೆ. ಒಂದು ಪದವನ್ನ ಹೇಳ್ತಾರೆ ಅಲ್ಲಿ. ಯಾಕೆ ಒಳಗು ಹೊರಗೆ ರಾಳವನ್ನ ಹಚ್ಚಬೇಕು? ರಾಳ ಅಂದ್ರೆ ಒಂದು ವೇಳೆ ಅರ್ಥ ಆಗುತ್ತೆ ಗೊತ್ತಿಲ್ಲ. ರಾಳ ಅಂತ ಕೇಳಿದ್ರೆ ಗ್ರೀಸ್ ತರ ಹೇಳ್ತಾರೆ. ಗಾಡಿಗೆಲ್ಲ ಚೈನಲ್ಲಿ ಗ್ರೀಸ್ ಹಾಕ್ತಾರೆ ನೋಡಿ. ಯಾತಕ್ಕೋಸ್ಕರವಾಗಿ ಅಂದ್ರೆ ತುಕ್ಕಿಡದೆ ಇರುವುದಕ್ಕೆ ಅದನ್ನ ಮಾಡ್ತಾರೆ. ನೀರು ಬಿದ್ದರೆ ಅದು ತುಕ್ಕಿಡಿಬಾರದು. ಇವ್ರೇನ್ ಹೇಳ್ತಾರೆ ಅಂತ ಹೇಳಿದ್ರೆ, ನಾವೆಯ ಒಳಗು ಹೊರಗು ರಾಳವನ್ನ ಹಚ್ಚು. ಒಳಗು ಹೊರಗು ರಾಳವನ್ನ ಹಚ್ಚು ಅಂತ ಕೇಳಿದಾದ್ರೆ ಏನಂದ್ರೆ, ಒಳಗೆ ಪೂರ್ತಿಯಾಗಿ ಆಯಿಲ್ ತರ ಹಚ್ಚು, ಫುಲ್ಲ ಗ್ರೀಸ್ ತರ ಹಚ್ಚು ಅಂತ ಹೇಳ್ತಾರೆ. ಅದೇ ರೀತಿ ಹೊರಗು ಕೂಡ ಹಚ್ಚು ಅಂತ ಹೇಳ್ತಾರೆ. ಸರಿ, ಇದರಲ್ಲಿ ಬಂದು 2 ರೀಸನ್ ಇದೆ. ಹೊರಗೆ ನೀರು, ಒಳಗೆ ಬಂದು ಗ್ರೀಸ್ ಅನ್ನ ಅಲ್ಲಿ ಹಚ್ಚಿ ಮನೆ ಕಟ್ಟಬೇಕು, ಸಿಮೆಂಟ್ ಹಾಕ್ತಾರಲ್ವಾ, 2 ಇಟ್ಟಿಗೆ ನಡುವೆ ಸಿಮೆಂಟ್ ಇಡ್ತೀವಿ. ಯಾಕೆ ಅಂತ ಕೇಳುವುದಾದ್ರೆ, 2 ಇಟ್ಟಿಗೆಗಳ ನಡುವೆ ಏನೋ ಒಂದು ಬರಬಾರದು, ಗಾಳಿನೋ ನೀರೋ ಏನೋ ಬಂದ್ರೆ ಡ್ಯಾಮೇಜ್ ಆಗ್ಬಿಡುತ್ತೆ. ಸೊ ಅದು ಜಾಯಿಂಟ್, ಒಂದರೊಂದಿಗೆ ಅದು ಸೇರಿಸುವಂಥದ್ದು. ಅದೇ ರೀತಿಯಾಗಿ ಇಲ್ಲಿ ಒಳಗು ಹೊರಗು ರಾಳವನ್ನು ಹಚ್ಚುವುದು. ಈ ರಾಳವನ್ನು ಹಚ್ಚುವಂತಹ ಉದ್ದೇಶ ಏನು? ಹೊರಗಿರುವ ನೀರು ಯಾವುದು ಒಳಗೆ ಬಂದ್ಬಿಡಬಾರ್ದು. ಇದುವೇ ಇಂಪಾರ್ಟೆಂಟ್. ಹೊರಗಿರುವ ನೀರು ಒಳಗೆ ಬರಬಾರ್ದು ಎಂಬುದಾಗಿ. ಅಟ್ ದ ಸೇಮ್ ಟೈಮ್, ಈಗ ಮರವನ್ನು ಮಾಡಬೇಕಾದ್ರೆ ಆ ಮರವನ್ನು ಒಂದ್ರ ಮೇಲೆ ಒಂದಿಟ್ಟು ಮಾಡ್ತಾರೆ. 2 ಮರದ ನಡುವೆ ಒಂದು ಜಾಯಿಂಟ್ ಇರುತ್ತೆ. ಅಲ್ಲಿ 120 ಮಂದಿ ಒಮ್ಮನಸುಳ್ಳವರಾಗಿ ಕೂಡಿ ಬರುವಲ್ಲಿ ನಿಂತಿದೆ. ಇಲ್ಲಿ ಕೂಡ ಅದೇ ಇಲ್ಲಿ ನಡೆಯುತ್ತೆ. ಸೊ ಈ ಒಮ್ಮನಸ್ಸಿನಿಂದ ಇದು ಇವತ್ತು ಚರ್ಚ್ ಮಾಡಬೇಕಾಗಿರುವ 2 ಬಹಳ ಮುಖ್ಯ ವಿಷಯ. ಹೊರಗೆ
ಆ ರಾಳ ಹಚ್ಚಲ್ಪಟ್ಟರೆ ಹೊರಗಿರುವ ನೀರು ಯಾವ ರೀತಿ ಒಳಗೆ ಬರಲ್ವೋ ಅದೇ ರೀತಿಯಾಗಿ ಸಭೆ ಒಮ್ಮನಸ್ಸಿನಿಂದ ದೇವರಾತ್ಮನ ತುಂಬಲ್ಪಟ್ಟದಾಗಿರಬೇಕಾದ್ರೆ ಹೊರಗಿಂದ ಯಾವ ನಾಶನೂ ಒಳಗೆ ಬರಲ್ಲ. ಸಭೆಯೊಳಗೆ ಇವತ್ತು ಸಭೆಯೊಳಗೆ ಎಷ್ಟು ನಾಶನ ಬರ್ತಿದೆ, ಹೊರಗಿಂದ ಸುಳ್ಳು ಉಪದೇಶಗಳು ಒಳಗೆ ಬರ್ತಾ ಇದೆ ಇಲ್ವಾ, ಲೋಕ ಒಳಗೆ ಬರ್ತಾ ಇದೆ. ಸುಳ್ಳು ಉಪದೇಶ ಒಂದು ಕಡೆ ಇರಲಿ, ತೋಳಗಳು ಒಂದು ಕಡೆ ಬರೆದಿದೆ, ಒಂದು ಕಡೆ ಲೋಕವಿದೆ, ಇದು ಒಳಗೆ ಬರ್ತಾ ಇದೆ. ಸೊ ಇವಾಗ ಸಭೆಯಲ್ಲಿ ಇಂಥ ಕಾರ್ಯಗಳು ಬರದೆ ಕಾಪಾಡುವುದಕ್ಕೆ ಪರಿಶುದ್ಧಾತ್ಮನಲ್ಲಿ ತುಂಬಲ್ಪಟ್ಟವರಾಗಿ ಸಭೆ ಒಮ್ಮನಸ್ಸಾಗಿರಬೇಕು. ಇವತ್ತು ಸಭೆಯ ಒಳಗೆ ಇಲ್ಲದಿರುವಂತಹ ಬಹು ಮುಖ್ಯವಾಗಿರೋ ವಿಷಯ, ಬಹಳ ಮಂದಿ ಉಜ್ಜೀವನ ಬರಬೇಕು ಅಂತ ಪ್ರಾರ್ಥನೆ ಮಾಡ್ತಾರಲ್ವಾ. ಉಜ್ಜೀವನ ಖಂಡಿತ ಬರಬೇಕು, ನಾವೆಲ್ಲರೂ ಅದನ್ನು ಬಯಸುತ್ತೇವೆ, ಅವಶ್ಯ. ಆದರೆ ಉಜ್ಜೀವನಕ್ಕೆ ಬಹಳ ಮುಖ್ಯವಾಗಿ ಬೇಕಾಗಿರುವುದು ಒಮ್ಮನಸ್ಸು. ಒಮ್ಮನಸ್ಸಿಲ್ಲದೆ ಏನು ಮಾಡೋಕ್ಕಾಗಲ್ಲ, ಉಜ್ಜೀವನ ಬರಲ್ಲ. ಒಮ್ಮನಸ್ಸು ಅಂದರೆ ಏನು ಅಂತ ಕೇಳುವುದಾದರೆ, ಎಲ್ಲರೂ ಒಂದು ಸ್ಥಳಕ್ಕೆ ಬಂದರೆ ಅದು ಹೆಸರು ಒಮ್ಮನಸ್ಸಲ್ಲ. 120 ಮಂದಿ 10 ದಿನ ಒಂದು ಸ್ಥಳದಲ್ಲಿ ಕೂಡಿದ್ದಾರೆ ಒಮ್ಮನಸ್ಸುಳ್ಳವರಾಗಿ, ಅವರು ಒಮ್ಮನಸ್ಸಿನಿಂದ ಕೂಡಿ ಬಂದಿರುವಲ್ಲಿ ಎಂಬುದಾಗಿದೆ. ಹಾಗಾದರೆ ಆ ಒಮ್ಮನಸ್ಸು ಎನ್ನುವಂಥದ್ದು ಏನೋ ಒಂದು ದಿನ ಕೂಡಿ ಬರುವಾಗ ಸೇರಿ ಒಂದು ವಿಷಯಕ್ಕೆ ಪ್ರಾರ್ಥನೆ ಮಾಡೋದಲ್ಲ. ಒಮ್ಮನಸ್ಸು ಎನ್ನುವುದು ಒಂದು ದರ್ಶನದಲ್ಲಿ ಓಡುವುದು, ಒಂದೇ ದರ್ಶನ. ಈಗ ಒಂದು ಪ್ರಾರ್ಥನೆ ಮನವಿ ಹೇಳುವುದಾದರೆ ಸಭೆ ಸೇರಿ ಒಟ್ಟಿಗೆ ಪ್ರಾರ್ಥನೆ ಮಾಡಲ್ಲ. ಪಾಸ್ಟರ್ ಮೇಲಿಂದ ಪ್ರಾರ್ಥನಾ ಮನವಿ ಹೇಳ್ತಾರೆ, ಕೆಳಗಿರುವವರು ಎಲ್ಲ ವಿಶ್ವಾಸಿಗಳು ಆ ಪ್ರಾರ್ಥನೆಗೆ ಒಮ್ಮನಸ್ಸುಪಟ್ಟು ಪ್ರಾರ್ಥನೆ ಮಾಡ್ತಾರಾ? ಕೆಲವರು ಪ್ರಾರ್ಥನೆಯೇ ಮಾಡಲ್ಲ, ಇನ್ನು ಕೆಲವರು ಬಾಯಿ ಮಾತ್ರ ಪ್ರಾರ್ಥನೆ ಮಾಡುತ್ತೆ, ಹೃದಯ ಎಲ್ಲೋ ಹೋಗಿರುತ್ತೆ ಅದು. ಇನ್ನು ಕೆಲವರು ಭಾರದಿಂದ ಪ್ರಾರ್ಥನೆ ಮಾಡ್ತಾರೆ, ಇನ್ನು ಕೆಲವರು ಪಾಸ್ಟರ್ ಹೇಳಿದ್ರಲ್ಲ ಎನ್ನುವುದಕ್ಕೋಸ್ಕರವಾಗಿ ಕಣ್ಮುಚ್ಚಿ ಪ್ರಾರ್ಥನೆ ಮಾಡ್ತಾರೆ, ಆದರೆ ಹೃದಯದ ಆಳದಿಂದ ಅವರು ಪ್ರಾರ್ಥನೆ ಮಾಡಲ್ಲ. ಈ ರೀತಿಯಾಗಿ ಬಹಳ ಕ್ಯಾಟಗರಿ. ಹಾಗಾದರೆ ಯಾವ ರೀತಿ ಒಮ್ಮನಸ್ಸು ಬರುತ್ತೆ? ಒಮ್ಮನಸ್ಸಿಲ್ಲದೆ ರಿವೈವಲ್ ಇಲ್ಲ. ರಿವೈವಲ್ನ ಬೇಸಿಕ್ ಪಾಯಿಂಟೇ ಒಮ್ಮನಸ್ಸು. ಯಾಕಂದ್ರೆ ಆಕ್ಟ್ ಚಾಪ್ಟರ್ ನೋಡ್ಬೇಕಾದ್ರೆ ಒಂದೊಂದು ಚಾಪ್ಟರ್ ಕೂಡ ಅವರು ಏಕ ಮನಸ್ಸಿನಿಂದ ಇದ್ರು, ಒಮ್ಮನಸ್ಸಿನಿಂದ ಇದ್ರು ಅಂತಾನೆ ಎಲ್ಲಾ ಚಾಪ್ಟರ್ ನೋಡ್ಬೋದು ನಾವು. 5ನೇ ಅಧ್ಯಾಯದವರೆಗೂ ನೀವು ಅದನ್ನು ಓದಕ್ಕೆ ಸಾಧ್ಯ. ಹೌದು. ಏಕ ಮನಸ್ಸುಳ್ಳವರಾಗಿ, ಒಮ್ಮನಸ್ಸುಳ್ಳವರಾಗಿ, ಒಮ್ಮನಸ್ಸಿನಿಂದ ಸೊಲೊಮನ್ ಮಟ್ಟದಲ್ಲಿ ಅವರು ಕೂಡಿದ್ದರು, ಅವರು ಒಂದೇ ಸ್ಥಳದಲ್ಲಿ ಕೂಡಿದ್ದರು, ಹಿಂಗೆಲ್ಲ ಇತ್ತು. ಹೌದು. ಯಾವಾಗ ಸಭೆಯ ಒಳಗೆ ನಾನು ಯಹೂದ್ಯನು ಗ್ರೀಕರು ಎನ್ನುವಂಥ ಸಮಸ್ಯೆ ಒಂದು ಬರುತ್ತಲ್ಲಿ, ಗ್ರೇಕ ವಿಧವೆಯರು ಪಂಕ್ತಿ ವಿಚಾರಣೆಯಲ್ಲಿ ಗಮನಿಸಲ್ಪಡುವುದಿಲ್ಲ ಎಂಬುದಾಗಿ ಇಬ್ರಿಯರಿಗೆ ವಿರುದ್ಧವಾಗಿ ಅವರು ಗುಣಗುಟ್ಟಿದರು ಅಂತ ಇರುತ್ತೆ. ಯಹೂದ್ಯನು ಗ್ರೀಕನು ಇಬ್ರಿಯನು ಎನ್ನುವಂತಹ ಜಗಳ ಬಂದ ಕೂಡಲೇ ಅಲ್ಲಿ ಒಮ್ಮನಸ್ಸು ಹೊಟ್ಟೋಗುತ್ತೆ. ಒಮ್ಮನಸ್ಸು ಹೋದ ಕೂಡ ರಿವೈವಲ್ ಹೊಟ್ಟೋಗುತ್ತೆ, ಸಭೆ ಚದುರಿಸಲ್ಪಡುತ್ತದೆ. ಇವತ್ತು ಸಭೆ ಹೊರಗೆ ಆ ಒಮ್ಮನಸ್ಸಿನೊಂದಿಗೆ ರಾಳ ಹಾಕಲ್ಪಟ್ಟು ಅಭಿಷೇಕ ಅದಿರಬೇಕು. ಎರಡನೇದಾಗಿ ಒಳಗೆ ರಾಳ ಹಾಕಿರ್ಬೇಕು. ಅದರ ಅರ್ಥ ಏನು? ಒಳಗೆ ಪೂರ್ತಿ ಒಳಗೆ ಯಾಕೆ ರಾಳವನ್ನು ಹಚ್ಚಬೇಕು? ಸ್ವಲ್ಪ ಯೋಚನೆ ಮಾಡಿ ನೋಡಿ. ಹೊರಗಿಂದ ರಾಳ ಹಚ್ಚಬೇಕು, ಓಕೆ. ಅದರ ಒಳಗೆ ಯಾಕೆ ರಾಳವನ್ನು ಹಚ್ಚಬೇಕು? ಅದಕ್ಕೂ ಕಾರಣವಿದೆ. ಇವಾಗ ಮನೆ ಕಟ್ತೀರಾ ಅಲ್ವಾ, ಮನೆಯನ್ನು ಕಟ್ಟಬೇಕಾದ್ರೆ ಇಟ್ಕೆ ಎಲ್ಲ ಇಟ್ಟು ಹೊರಗೆ ಸಿಮೆಂಟ್ ಹಾಕಿ ಮುಚ್ತೀರ ಎಲ್ಲ, ಅದನ್ನ ವಾಲ್, ಅದನ್ನ ಮೋಲ್ಡ್ ಮಾಡ್ತೀರಾ, ಅದಕ್ಕೇನ ಹೆಸರು ವಾಲ್ ಆಗಿ ಮಾರ್ಪಡುತ್ತೆ. ಅದರ ನಂತರ ಅದು ಇಟ್ಟಿಗೆಯಾಗೇ ಇರುತ್ತೆ. ಸೊ ಸಿಮೆಂಟ್ ಹಾಕಿ ಅದನ್ನ ಹಚ್ಚಿದ ಕೂಡಲೇ ಒಂದು ವಾಲ್ ಆಗಿ ಮಾರ್ಪಡುತ್ತೆ, ಒಂದು ಗೋಡೆ ಹಂಗಾಗುತ್ತೆ. ಸೊ ಅದೇ ರೀತಿ ಒಳಗೂ ಹಚ್ಚಿದ್ರೆ ಅದು ಒಂದು ವಾಲ್, ಇಲ್ಲ ಅಂದ್ರೆ ಅದು ಇಟ್ಟಿಗೆ ಅಷ್ಟೇ. ಇಟ್ಟಿಗೆ ಮಾತ್ರ ಕಾಣಿಸುತ್ತೆ, ಹಚ್ಚಿದ್ರೆ ಇಟ್ಟಿಗೆ ಕಾಣಿಸಲ್ಲ, ಗೋಡೆ ಕಾಣಿಸುತ್ತೆ. ಅದೇ ರೀತಿನೇ ಕೆಳಗೆ ಆಯಿಲ್ ಅನ್ನ ಇಟ್ಟು ಹಚ್ಚಿ ಒಳಗೊಳಗೆ ಯಾರಿಗೂ ಕಾಣಲ್ಲ, ದೇವರಾತ್ಮರು ಮಾತ್ರ ಕಾಣಿಸ್ತಾರೆ. ಅದುವೇ ಚರ್ಚ್. ಸಭೆ ಎನ್ನುವಂಥದ್ದು ಆ ರೀತಿ ಮುಚ್ಚಲ್ಪಟ್ಟು ಒಳಗೊಳಗೆ ಯೇಸುವಿನ ಬಳಿ ಕೇಳ್ತಾರೆ. ಆಗ ಯೇಸು ಹೇಳುವಂತಹ ಸುಂದರವಾದ ಮಾತು, ನಾನೇ ಬಾಗಿಲು, ನನ್ನಿಂದ ಪ್ರವೇಶ ಮಾಡುವವನು ಒಳಗೂ ಹೊರಗೂ ಮೇಲನ್ನು ಕಂಡುಕೊಳ್ಳುವನು. ಸೊ ಒಳಗೂ ಮೇಲಿದೆ, ಹೊರಗೂ ಮೇಲಿದೆ. ಹಾಗಾದರೆ ಒಳಗೆ ಎನ್ನುವುದು ಬಹಳ ಇಂಪಾರ್ಟೆಂಟ್ ಆಗಿರೋ ವಿಷಯ. ದೇವರದನ್ನೇ ಹೇಳ್ತಾರೆ, ಒಳಗೂ ಹೊರಗೂ ರಾಳವನ್ನು ಹಚ್ಚು. ಆಯಿಲ್ ಹಚ್ಚಬೇಕಾದ್ರೆ ಮೊದಲು ಒಳಗೆ ಹಚ್ಚು, ಆಮೇಲೆ ಹೊರಗೆ ಹಚ್ಚು ಅಂತ ಹೇಳ್ತಾರೆ. ಅದರ ಅರ್ಥವೇನು? ಮೊದಲು ಒಳಗೆ ಸರಿ ಮಾಡು. ಚರ್ಚ್ನ ಮೊದಲು ಒಳಗೆ ರೆಡಿ ಮಾಡು, ಸ್ಪಿರಿಟ್ ರೆಡಿ ಮಾಡ್ರಿ. ಆಸೆ ಇದೆ ನಿಮಗೆ, ಸಭೆ ದೊಡ್ಡದಾಗಬೇಕು, ಹಿಂಗಾಗಬೇಕು, ಹಂಗಾಗಬೇಕು, ಇದೆಲ್ಲ ನಿಮ್ಮ ಆಸೆ, ನಿಮ್ಮ ಬಯಕೆಯನ್ನು ನಿರ್ವಹಿಸ್ತಾರೆ ಅಷ್ಟೇ. ಆದರೆ ಕರ್ತನ ಬಯಕೆ ಅಂತ ಒಂದಿದೆ. ಅವರು ಹೇಳ್ತಾರೆ ಒಳಗೂ ಹೊರಗೂ ರಾಳವನ್ನು ಹಚ್ಚು. ಅಂದ್ರೆ ಅರ್ಥ ಏನು? ಒಳಗೆ ಪೂರ್ಣವಾಗಿ ಏನು ಮಾಡು, ಆಯಿಲ್ ಹಾಕಿ ಮುಚ್ಚು. ಒಳಗೆ ಆತ್ಮದಲ್ಲಿ ಸ್ಟ್ರಾಂಗ್ ಆಗು. ಒಳಗೆ ಅದರಿಂದ ಚೆನ್ನಾಗಿ ನೋಡಿ, ಇಲ್ಲಿ ಒಳಗೊಳಗೆ ಅಂತರಂಗದಲ್ಲಿ ನೀವು ಮಾಡುವಂತಹ ಪ್ರಾರ್ಥನೆಯನ್ನ ಬಹಿರಂಗವಾಗಿ ದೇವರು ಉತ್ತರ ಕೊಡ್ತಾರೆ. ಒಳಗೊಳಗೆ ಸ್ಟ್ರಾಂಗ್ ಮಾಡಬೇಕು. ಇವತ್ತು ಸಭೆ ಒಳಗೆ ಸ್ಟ್ರಾಂಗ್ ಆಗಿದೆ. ಇನ್ನೂ ಒಂದು ಗ್ರೂಪ್ ಇದ್ದಾರೆ, ಇವ್ರೇನು ಮಾಡ್ತಾರೆ ಅಂತ ಹೇಳಿದ್ರೆ, ಹೊರಗೆ ತನ್ನ ಸ್ಟ್ರಾಂಗ್ ಅಂತ ನಿರೂಪಿಸುವುದಕ್ಕೆ ಇಷ್ಟಪಡ್ತಾರೆ. ಒಂದು ಕೂಟವನ್ನು ಮಾಡಿ, ಅಥವಾ ಒಂದು ಮೆರವಣಿಗೆ ಮಾಡಿ, ಒಂದು ಭವನಿಯನ್ನು ಮಾಡಿ, ಅಥವಾ ಒಂದು ರಾಜಕೀಯ ಪಕ್ಷದೊಂದಿಗೆ ಸೇರಿ ತಮ್ಮನ್ನ ಎಷ್ಟು ಸ್ಟ್ರಾಂಗ್ ಅಂತ ಅವರು ತೋರಿಸ್ಕೊಳ್ಳೋಕೆ ಇಷ್ಟಪಡ್ತಾರೆ. ಗಾಡ್ ಹೇಳ್ತಾರೆ, ನೀನು ಎಷ್ಟು ಸ್ಟ್ರಾಂಗ್ ಅಂತ ಹೊರಗೆ ತೋರ್ಸೋಕ್ಕಾಗಲ್ಲ. ನೀನು ಎಷ್ಟರ ಮಟ್ಟಿಗೆ ಒಳಗೆ ಸ್ಟ್ರಾಂಗ್ ಆಗಿದೆಯೋ ಅಷ್ಟರ ಮಟ್ಟಿಗೆ ಹೊರಗೆ ನೀನು ನಿರೂಪಿಸಲು ಸಾಧ್ಯ. ಯೇಸು ಕ್ರಿಸ್ತನು ಎಲ್ಲರಿಗೂ ಉತ್ತರ ಕೊಡ್ತಾರೆ. ಆದರೆ ವಾಕ್ಯ ಹೇಳುತ್ತೆ, ಅನುದಿನವೂ ಅವರು ಹೋಗಿ ಕಾದಿದ್ರು ಎಂಬುದಾಗಿ, ಕಲಿಯುವನ ಹಾಗೆ. ಸೊ ಅಲ್ಲಿ ಹೋಗಿ ಕುಳಿತು ಪಡೆದರೆ ಮಾತ್ರ ಇಲ್ಲಿ ಸ್ಟ್ರಾಂಗ್ ಆಗಿರಕ್ಕೆ ಸಾಧ್ಯ. ಸೊ ಸಭೆಯ ಬಹಳ ಮುಖ್ಯವಾಗಿರುವ 2 ಕಾರ್ಯ,
ಈ ರಿವೈವಲ್ ಅಥವಾ ಈ ಕಡೆಯ ಕಾಲದಲ್ಲಿ ಸಭೆ ನೋಹನ ನಾವೇ ಹಾಗೆ ಕಾಪಾಡಲ್ಪಡಬೇಕು ಅಂದರೆ ಎರಡು ಮುಖ್ಯವಾಗಿರುವ ಕಾರ್ಯ, ಒಂದು ಒಳಗು ಒಂದು ಹೊರಗು, ಎರಡೂ ಸೈಡು ರಾಳ ಹಚ್ಚಬೇಕು. ಎರಡೂ ಕಡೆ ರಾಳ ಹಚ್ಚಿದ್ರೆ ಎರಡೂ ಕೂಡ, ಇವಾಗ ನೋಡಿ ಎಲ್ಲ ಕಡೆ ನೀವು ನೋಡ್ತೀರಾ, ಎಲ್ಲವೂ ಕೂಡ ಸಿಮೆಂಟ್ ಹಾಕಿ ಮುಚ್ಚಾಕಾಯ್ತು. ಒಳಗಿರುವ ಇಟ್ಟಿಗೆ ಕಾಣಿಸಲ್ಲ, ಎಷ್ಟು ಇಟ್ಟಿಗೆ ಅಂತ ಕಾಣಿಸಲ್ಲ, ಇಟ್ಟಿಗೆ ಕಲರ್ ಕಾಣಿಸಲ್ಲ, ಅದರ ಮೇಲೆ ಏನಾಕಿ ಏನೂ ಕಾಣಿಸಲ್ಲ, ಜಸ್ಟ್ ಒಂದು ಗೋಡೆ ಅಷ್ಟೇ. ಇದುವೇ ಒನ್ ಮೈಂಡ್, ಒಂದು ಯೋಚನೆ, ಒಂದೇ ಒಂದು ಕಾರ್ಯ. ಇದನ್ನ ಸಭೆ ಬಂದು ಮಾಡಬೇಕು. ಮೊದಲನೇದಾಗಿ ಅವರು ಸಭೆಯ ಒಳಗೆ ಜನಗಳನ್ನ ತರ್ತಾರೆ. ಎರಡನೇದಾಗಿ ದೇವರು ಶುದ್ಧವನ್ನು ನಡೆಯೋಕೆ ಹೇಳ್ತಾರೆ. ಮೂರನೇದಾಗಿ ಒಳಗುವರೆಗೂ ಏನು ಮಾಡಕ್ಕೆ ಹೇಳ್ತಾರೆ? ರಾಳವನ್ನು ಹಚ್ಚಕ್ಕೆ ಹೇಳ್ತಾರೆ. ಇವೆಲ್ಲವೂ ಸಭೆ ಮಾಡಬೇಕಾಗಿರುವುದು. ಸಭೆ ಇಷ್ಟನ್ನ ಮಾಡಿ, ಇವೆಲ್ಲವನ್ನ ಮಾಡಿ ಸಭೆ ಇನ್ನು ದೊಡ್ಡ ಒಂದು ಮುಖ್ಯವಾದ ವಿಷಯವನ್ನು ಮಾಡಬೇಕು. ಏನಂತ ನೋಡೋದಾದ್ರೆ ವಾಕ್ಯ ಹೇಳುತ್ತೆ, ಪುರಾತನ ಕಾಲದಲ್ಲಿ ಸುನ್ನತಿಯನ್ನು ಪ್ರಸಂಗ ಮಾಡಿದವನಾಗಿದ್ದ ನೋವ ಎಂಬುದಾಗಿ ಹೇಳುತ್ತೆ. ಇದೆಲ್ಲ ಮಾಡಬೇಕು. ಅದೇ ಸಂದರ್ಭದಲ್ಲಿ ಕಡೆಯ ಕಾಲದ ಕುರಿತಾಗಿರುವ ಸಂದೇಶ, ಅವೇರ್ನೆಸ್, ಗಾಸ್ಪಲ್ ಚರ್ಚಲ್ಲಿ ಇರಬೇಕು. ಇವತ್ತು ಸಭೆ ಗಾಸ್ಪಲ್ ಹೇಳೋದನ್ನ ಮರ್ತೋಗಿದೆ. ಗಾಸ್ಪಲ್ ಹೇಳುವುದಕ್ಕೆ ಅಂತ ಒಂದು ಟೀಮ್ ಇದ್ದಾರೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಎಲ್ಲ ಚರ್ಚು ಗಾಸ್ಪಲ್ ಹೇಳಬೇಕು. ಅದು ಅವರ ಮೇಲೆ ಬಿದ್ದಿರುವಂತಹ ಭಾರ, ಹೇಳಿದರೆ ಅವರಿಗೆ ಅಯ್ಯೋ. ಆದರೆ ಇವತ್ತು ಕಡೆಯ ಕಾಲದಲ್ಲಿ ಸಭೆ, ಬಹುತೇಕವಾಗಿರುವ ಸಭೆ ಗಾಸ್ಪಲ್ ಹೇಳೋದಿಲ್ಲ. ಅವರು ಸೆಟ್ಲ್ ಆಗ್ಬಿಟ್ರು. ನಾವೀಗ ಇರುವುದು ನಾವು ಕಾಪಾಡ್ಕೊಂಡ್ರೆ ಸಾಕು. ಎರಡನೇದಾಗಿ ತಾನಾಗಿ ಸಭೆ ಅವರಿಗೆ ಬೆಳೆಯಲು ಮುಂದಾಯಿತು. ಒಂದು 500 ಆತ್ಮ ಬಂತು ಅಂತ ಇಟ್ಕೊಳ್ಳಿ. 500 ಆತ್ಮಗಳು ತಮ್ಮ ಮನೆ ಅಕ್ಕಪಕ್ಕ ಇರೋರನ್ನ ಸಭೆಗೆ ಕರ್ಕೊಂಬರಕ್ಕೆ ಆರಂಭಿಸ್ತಾರೆ. ಆ ಭಾರ ಬಂತು ಅಂತ ಇಟ್ಕೊಳ್ಳಿ. ಅನಂತರ ಸಭೆ ತಾನಾಗಿ ಏನ್ ಮಾಡುತ್ತೆ? ಬೆಳೆಯುತ್ತೆ. ಸೊ ಇವರು ಆ ಗಾಸ್ಪಲ್ ಕಾನ್ಸಂಟ್ರೇಟ್ ಮಾಡುವವರು, ಒಂದು ದೊಡ್ಡ ಸೇವಕರನ್ನ ನಾನು ಅವ್ರ ಬಗ್ಗೆ ಕೇಳ್ಪಟ್ಟೆ. ಅವರಿಗೆ ಒಂದು 70-75 ವರ್ಷ ಆಗಿರಬೇಕು. ಅವರು ಸಭೆಯಲ್ಲಿ ಒಂದು ಕಾಲದಲ್ಲಿ ಭಯಂಕರವಾಗಿ ಸುವಾರ್ತೆಯನ್ನು ಹೇಳಿದ್ದಾರೆ. ಆಗ ಅವರ ಜೊತೆ ಇದ್ದವರು ಒಂದಿನ ಮಾತಾಡ್ತಿರ್ಬೇಕಾದ್ರೆ ಹೇಳಿದ್ರು, ದಿಢೀರಂತ ಸೇವಕರು ಡ್ರೈವರ್ನ ಕರೆದ್ರಂತೆ, ಬ್ರದರ್ ಗಾಡಿ ತೆಗೀರಿ ಅಂತ ಹೇಳಿದ್ರು. ಅವರು ಸರಿ ಅಂತೇಳಿ ಗಾಡಿ ತೆಗೆದ್ರು. ಎಲ್ಲಯ್ಯ ಹೋಗ್ಬೇಕು ಅಂತ ಕೇಳಿದ್ರು. ಅವರು ಈ ರೀತಿ ಹೇಳಿದ್ದಾರೆ, ಈ ಕೆರೆ ಪಕ್ಕ ಗುಡಿಸ್ಲಾಕಿ ಕೂತಿರ್ತಾರಲ್ಲ, ಆ ಸ್ಥಳದ ಹತ್ರ ಹೋಗಪ್ಪ ಅಂತ ಅವ್ರು ಹೇಳಿದ್ರಂತೆ. ಅದು ಬಹಳ ಬಹಳ ನಡೆಯಕ್ಕೆ ಆಗದಿರುವಂತಹ ಸ್ಥಳ. ಆ ಸಮುದ್ರ ತೀರದಲ್ಲಿರೋದ್ರಿಂದ ಬಹಳ ಕೊಚ್ಚಿಯಾಗಿರುತ್ತೆ. ಆಗ ಇವರು ದೊಡ್ಡ ಸೇವಕರು, ಹಿರಿಯ ಸೇವಕರು. ಆಗ ಅವ್ರು ಏನು ಮಾಡ್ತಾರೆ, ಅಲ್ಲಿ ಹೋಗಲು ಹೇಳಿದ ಕೂಡಲೇ ಇವ್ರು ಅನ್ಕೊಂಡ್ರು ಇವ್ರು ಯಾಕೆ ಅಲ್ಲಿ ಹೋಗಿ ಕೇಳ್ತಾ ಇದ್ದಾರೆ ಅಂತ. ಆಗ ನೇರವಾಗಿ ಹೋಗಿ ಅಲ್ಲಿರುವಂತಹ ಜನಗಳಿಗೆ ಸುವಾರ್ತೆನ ಹೇಳ್ತಾರೆ ವೈಯಕ್ತಿಕವಾಗಿ. 7 ಟ್ರ್ಯಾಕ್ಸ್ ಕೊಡ್ತಾರೆ. ಅಲ್ಲಿ 1.5 ತಾಸು 2 ತಾಸು ಹೋಗುತ್ತೆ. ಅವರೊಂದು 70 ವರ್ಷ ಆಗಿದೆ. ಆಯಿತು, ಮುಗಿಸಿ ಅನಂತರ ಹೇಳ್ತಾರೆ, ಬೆದರ್ ಗಾಡಿ ತೆಗೀರಿ. ಅಯ್ಯ ಇಲ್ಲಿ ಮನೆಗೆ ಹೋಗ್ಬೇಕಾ, ಇಲ್ಲ ಇನ್ನೊಂದು ಕಡೆ ಹೋಗಬೇಕು. ಇದೆಲ್ಲಿ ಅಂತ ಕೇಳಿದರೆ, ಚೆನ್ನೈನಲ್ಲಿಯೇ ಒಂದು ದೊಡ್ಡ ಶಾಪಿಂಗ್ ಮಾಲ್ ಇರುವಂತಹ ದೊಡ್ಡ ಶಾಪಿಂಗ್ ಮಾಲ್, ಅದರ ಬಾಗಿಲಲ್ಲಿ ನಿಂತ್ಕೊಂಡು ಟ್ರ್ಯಾಕ್ಸ್ ಕೊಡ್ತಾ ಇದ್ದಾರೆ ಒಳಗೋಗೋರಿಗೆ. ಅವರು ಅದನ್ನು ಮಾಡಬೇಕಾದ ಅಗತ್ಯತೆ ಇಲ್ಲ ಎಂಬುದಾಗಿ ನಾವು ಹೇಳ್ಬೋದು. ಕೇಳಿದರೆ ಅವ್ರ ಸಭೆಯಲ್ಲಿ 5,000-10,000 ಮಂದಿ ಇದ್ದಾರೆ. ಅವರು ಅದನ್ನು ಮಾಡ್ತಾರೆ. ಇವರು ಮಾಡಬೇಕು ಅಂತ ಅವಶ್ಯಕತೆ ಇಲ್ಲ. ಆಗ ಬರ್ಬೇಕಾದ್ರೆ ಡ್ರೈವರ್ ಕೇಳ್ತಾರೆ, ಅಯ್ಯ ನೀವು ಯಾಕೆ ಇದನ್ನು ಹೋಗಿ ಮಾಡ್ತಾ ಇದ್ದೀರಾ? ಆಗ ಅವ್ರು ಹೇಳಿದ್ರಂತೆ, ಸುವಾರ್ತೆ ಸಾರಬೇಕಾದ್ರೆ ನನ್ನ ಮೇಲೆ ಬಿದ್ದಿರುವ ಭಾರ, ಹೇಳಿಲ್ಲ ಅಂದರೆ ನನಗೆ ಅಯ್ಯೋ. ಚರ್ಚ್ ನನಗೆ ಕೊಟ್ಟಿದ್ದಾರೆ, ದೇವರ ಆತ್ಮವನ್ನು ಕೊಟ್ಟಿದ್ದಾರೆ, ನನಗೆ ಬೇಕಾಗಿರೋದು ಎಲ್ಲವನ್ನ ಕೊಟ್ಟಿದ್ದಾರೆ, ಚೆನ್ನಾಗಿದ್ದೀನಿ. ಆದರೆ ನಾನು ಹೇಳಬೇಕಾಗಿರುವ ಸುವಾರ್ತೆ ನಾನೇನು ಮಾಡಬೇಕು? ಸಾರಲೇಬೇಕು. ಇದುವೇ ಇಷ್ಟು ದೊಡ್ಡ ನಾವೆಯನ್ನು ಕಟ್ಟಿ ಮೃಗ ಎಲ್ಲ ಒಳಗೆ ಬಂದಿತ್ತು. ಈಗ ನಾನು ನನ್ನ ಕುಟುಂಬಕ್ಕೆ ಬೇಕಾಗಿರೋದನ್ನು ಸೇಫ್ಟಿ ಮೇಲೋಗಿ ನಾನು ಮಾಡಿದ್ದೇನೆ. ಆಹಾರವನ್ನು ಕೂಡಿಸಿದ್ದಾಯಿತು. ಕರ್ತನು ಹೇಳಿದ ಹಾಗೆ ಎಲ್ಲ ಗಾಡ್ಸ್ ವಿಲ್ ಪ್ರಕಾರ ಕರೆಕ್ಟಾಗಿ ಎಲ್ಲ ಹೋಗ್ತಾ ಇದೆ. ಅದಕ್ಕೆ ಹೆಸರು ನಾನು ಸುಮ್ಮನೆ ಇರಬೇಕು ಅಂತ ಅರ್ಥ ಅಲ್ಲ. ನೀವು ಆ ಸ್ಥಳದಲ್ಲಿ ಚೆನ್ನಾಗಿ ಗಮನಿಸಿ ನೋಡ್ರಿ, ಕರ್ತನು ನೋಹನ ಬಳಿ ಪ್ರಸಂಗ ಮಾಡುವಂತ ಹೇಳಲೇ ಇಲ್ಲ. ಕರ್ತನು ನೋಹನ ಬಳಿ ಸುವಾರ್ತೆ ಹೇಳುವಂತ ಹೇಳಲೇ ಇಲ್ಲ. ಆದ್ರೆ ನಿಮಗೂ ನನಗೂ ಹೇಳಿದ್ದಾರೆ. ಇವತ್ತು ಸಕಲ ಜನಾಂಗದವರಿಗೂ, ಈಗ ಸಕಲ ಜೀವ ಜಂತುಗಳನ್ನ ಒಳಗೆ ಸೇರಿಸ್ಕೊಂತ ಹೇಳುವುದು, ಸಕಲ ಜನಾಂಗದವರಿಗೆ ಸುವಾರ್ತೆ ಹೇಳುವುದು ಹೆಚ್ಚು ಕಡಿಮೆ ಒಂದೇ ವಿಷಯನೇ. ಅದು ಎಲ್ಲವನ್ನ ಜೊತೆಗೆ ಸೇರಿಸ್ಕೊಂತ ಹೇಳೋದು, ಎಲ್ಲದಕ್ಕೂ ಸುವಾರ್ತೆಯನ್ನ ಸಾರಿ ಶಿಶುರನ್ನಾಗಿ ಮಾಡಿ ಎರಡೂ ಒಂದೇ ಅಲ್ಲಿ, ಇಲ್ವಾ? ಆದ್ರೆ ನಿಮಗೂ ನನಗೆ ಅದು ಕಟ್ಟಳೆ. ನೋಹನಿಗೆ ಕಟ್ಟಳೆನೇ ಇಲ್ಲ ಅಲ್ಲಿ. ಆದರೆ 100 ವರ್ಷ ಪ್ರಸಂಗ ಮಾಡಿದ್ದಾರೆ. ಅದರಲ್ಲೂ ವಾಕ್ಯ ಹೇಳುತ್ತೆ, ಕರ್ತನು ದೀರ್ಘ ಶಾಂತಿಯುಳ್ಳವರಾಗಿ ಕಾದಿದ್ದಾಗ ಎಂಬುದಾಗಿ. ಹಾಗಾದ್ರೆ ಏನರ್ಥ? ನೋಹ ಪ್ರಸಂಗ ಮಾಡ್ತಾ ಮಾಡ್ತಾ ಅವ್ರು ಕಾದಿದ್ದಾರೆ ದೇವರಲ್ಲಿ. ಇವಾಗ ನಮ್ಮ ಬಗ್ಗೆ ವಾಕ್ಯ ಹೇಳುತ್ತೆ, ಬರುವಿಕೆ ತಡವಾಗಿದೆ ಎಂಬುದಾಗಿ ಕೆಲವರು ಎಣಿಸೋದ್ರಿಂದ ದೇವರು ತಮ್ಮ ವಾಗ್ದಾನವನ್ನು ತಾಮಸವಾಗಿರದೆ ಎಲ್ಲರೂ ಮನೆ ತಿರುಗಬೇಕೆಂಬುದಾಗಿ ದೀರ್ಘ ಶಾಂತಿಯುಳ್ಳವನಾಗಿದ್ದಾರೆ. ಈಗ ನಮ್ಮ ಕಾಲದಲ್ಲಿ ದೇವರು 2,000 ವರ್ಷ ತಾಳ್ಮೆಯಿಂದ ಇದ್ದಾರಲ್ವಾ? ನೋಹನ ಕಾಲದಲ್ಲಿ 100 ವರ್ಷ ತಾಳ್ಮೆಯಿಂದ ಇದ್ರಂತೆ. ಆ ಲೆಕ್ಕದ ಪ್ರಕಾರ ನೋಡಿದ್ರೆ ಅವರು ಕಾದಿದ್ದು 969 ವರ್ಷ. ಆ ಕಾಲದಲ್ಲಿ ಮಿತುಶ್ವೇಲ ಹುಟ್ಟಿದಂದಿನಿಂದ. ಸೊ ಅವರು ಕಾದಿದಂತಹ ಆ ದಿನ ಕಾದಿದ್ರಲ್ಲಿ ಇವಾಗ ಡಬಲ್ ಪಟ್ಟು ಕಾದಿದ್ದಾರೆ. ಅವತ್ತು ದೀರ್ಘ ಶಾಂತಿ ಉಳ್ಳವರು ಕಾದಿದ್ರು. ಇವತ್ತು ವಾಗ್ದಾನ ನೆರವೇರುವ ಹಾಗೆ ದೇವರು ತಾಳ್ಮೆಯುಳ್ಳವರಾಗಿದ್ದಾರೆ. ಎರಡು ಕೂಡ ಒಂದೇ. ಅವತ್ತು ನಾವೇ ಎಲ್ಲವನ್ನ ಸೇರಿಸ್ಕೊ ಅಂತ ಹೇಳಿದ್ರು. ಇವತ್ತು ಸಕಲ ಜನಾಂಗದವರಿಗೆ ಸುವಾರ್ತೆ ಹೇಳು ಅಂತ ಹೇಳಿದ್ರು. ಎರಡು ಕೂಡ ಒಂದೇ ಅಲ್ಲಿ. ಆದರೆ ಅವತ್ತು ನೋಹ ಇಷ್ಟರ ನಡುವೆ ಹೋಗಿ ಪ್ರಸಂಗವನ್ನು ಮಾಡಿದ್ದಾರೆ.
ಇವತ್ತು ಸಭೆ ಮಾಡ್ತಾ ಇದೀಯಾ? ಇವತ್ತು ನಾವು ಮಾಡ್ತಾ ಇದ್ದೀವಾ? ನೌ ವಿ ಆರ್ ಆಲ್ ವೆರಿ ಬ್ಯುಸಿ. ಇವತ್ತು ನಾವೇನೆಂದರೆ ಒಂದು ವಿಶ್ವಾಸಿ ಆಕ್ಟಿವಿಟಿ ಏನು ಅಂದ್ಕೊಂಡಿದ್ದೀರಾ ನೀವು ಚರ್ಚ್ ಒಳಗೆ? ಭಾನುವಾರ ಬೆಳಗ್ಗೆ ಒಂದು ಆರಾಧನೆಗೆ ಬಂದು ಹೋದರೆ ಅವ್ರು ಬೇರೆ ಕೆಲಸ ಮುಗಿದೋಯ್ತಷ್ಟೇ. ಹೌದು. ಅಷ್ಟೇ ಅಲ್ವಾ? ಮಧ್ಯಾಹ್ನಕ್ಕೆ ಒಂದು ಒಳ್ಳೆ ನಾನ್ ವೆಜ್ ಊಟ ಮಾಡಿ ಒಳ್ಳೆ ಒಂದು ನಿದ್ದೆ ಮಾಡಬೇಕು. ಸಂಜೆ ಇದ್ದು ಮಕ್ಕಳು ಕರ್ಕೊಂಡು ಹಂಗೆ ಅಂಗಡಿ ಶಾಪಿಂಗ್ ಎಲ್ಲ ಹೋಗಿ ಬಂದು ಮತ್ತೆ ಸೋಮವಾರದಿಂದ ಶನಿವಾರದವರೆಗೂ ಬೇರೆ ಕೆಲಸ, ಓಡೋದು ಬರೋದು ಎಲ್ಲ. ಮತ್ತೆ ಭಾನುವಾರ ಬೆಳಗ್ಗೆ ಆರಾಧನೆ, ಬಂದು 2-3 ತಾಸು. ಇದನ್ನು ಬಿಟ್ಟು ವಿಶ್ವಾಸ ಇವಾಗ ಏನು ಮಾಡ್ತಾ ಇದ್ದಾರೆ ಇಲ್ವಾ? ಅಷ್ಟೇ. ಇದನ್ನು ಅವರಿಗೆ ತಪ್ಪು ಅಂತ ಹೇಳುವುದಕ್ಕೂ ಯಾರೂ ಇಲ್ಲ ಅಲ್ಲಿ. ಅವ್ರನ್ನ ಇಟ್ಕೊಂಡಿರೋರು ಆ ಕಂಫರ್ಟ್ ಝೋನಲ್ಲಿ ಅವ್ರನ್ನ ಇಟ್ಕೊಂಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಅಷ್ಟರ ಮಟ್ಟಿಗೆ ಅವ್ರು ಹುಡುಗರಷ್ಟು ಸಂಪಾದನೆ ಮಾಡೋಕ್ಕೆ ಸಾಧ್ಯ. ಅಷ್ಟು ಸಂಪಾದನೆ ಮಾಡಿದ್ರೆ ಇಲ್ಲಿ 10th ಭಾಗ. ಆ ಕಂಫರ್ಟ್ ಝೋನ್ ಒಳಗೆ ಅವ್ರನ್ನ ಇಟ್ಕೊಂಡಿದ್ದಾರೆ. ಇದಲ್ಲ, ಇನ್ನು ಎಷ್ಟೇ ಕೆಲಸ ಮಾಡಿದ್ರು ದೇವರಿಗಾಗಿ ಒಂದು ಕೆಲಸ ಮಾಡಬೇಕು, ಒಂದು ಸುವಾರ್ತೆಯನ್ನು ಹೇಳಬೇಕು, ಒಂದು ಆತ್ಮಗೋಸ್ಕರವಾಗಾದರೂ ಹೇಳಬೇಕು. ಇವತ್ತು ವಿಶ್ವಾಸಿಗಳು ಬಹುತೇಕವಾದವರು ಪ್ರಾರ್ಥನೆ ಮಾಡೋದೇ ಇಲ್ಲ, ಬೈಬಲ್ ಓದೋದೇ ಇಲ್ಲ. ಮತ್ತೆ ಹೆಂಗೆ ಸೇವೆ ಮಾಡ್ತಾರೆ? ಈಗ ನಾವು ಒಂದು 30 ವರ್ಷ ಹಿಂದೆ ಸಭೆಗೆ ಹೋಗ್ಬೇಕಾದ್ರೆ ನಮಗೆ ವೈಯಕ್ತಿಕವಾಗಿ ಸೇವೆ ಮಾಡಬೇಕು ಅಂತಲೇ ಹೇಳ್ಕೊಡ್ಲಿಲ್ಲ. ಚರ್ಚಲ್ಲಿ ಸಭೆ ನಡೆಯುತ್ತೆ, ಅದು ಪಾಡಿಗೆ ತಾನಾಗಿ ಹೋಗ್ತಾ ಇತ್ತು. ನಾವು ಸೇವೆಯನ್ನು ನಮ್ಮ ತೊಡಗಿಸ್ತಾ ಇದ್ವಿ, ದೇವರಾತ್ಮ ಪರಿಪಿಸ್ತಾ ಇದ್ರು ನಮ್ಮನ್ನ. ಅದು ಒಂದು ಭಾರ ದೇವರಾತ್ಮನೇ ಕೊಡ್ತಾ ಇದ್ರು. ಓಪನ್ ಏರ್ ಮಿನಿಸ್ಟ್ರಿ ಹೋಗ್ತಾ ಇದ್ವಿ, ಗ್ರಾಮ ಸೇವೆಗೆ ಹೋಗ್ತಾ ಇದ್ವಿ, ಹಂಗೆ ಹೋಗ್ತಾ ಇದ್ವಿ. ನಮಗೆ ಯಾರು ಆಲ್ಟರ್ ಕಾಲ್ ಕೊಡ್ತಾ ಇರಲಿಲ್ಲ, ಆದರೆ ಅನೌನ್ಸ್ಮೆಂಟ್ ಕೊಡ್ತಾ ಇದ್ರು, ಈ ವಾರ ಗ್ರಾಮದ ಸೇವೆ ಇದೆ, ಬರುವವರು 3:30 ಬಂದ್ಬಿಡಿ ಅಂತ ಹೇಳ್ತಾ ಇದ್ರು. ನೋಡಿದ್ರೆ 50 ಮಂದಿ ಬಂದು ನಿಂತ್ಕೋತಿದ್ರು. ಓಪನ್ ಏರ್ ಮಿನಿಸ್ಟ್ರಿ ಇದೆ, ಬರುವವರೆಲ್ಲ ಸಂಜೆ ಸರಿಯಾಗಿ 3 ಗಂಟೆಗೆ ಸಭೆಗೆ ಬರಬೇಕು ಅಂತ ಹೇಳ್ತಾ ಇದ್ರು. ಒಂದು 50ರಿಂದ 100 ಮಂದಿ ಬಂದು ನಿಂತ್ಕೋತಾ ಇದ್ರು. ಹಾಗೆ ಒಂದೊಂದು ಕಡೆ ಹೋಗ್ತಾ ಇದ್ವಿ. 6 ಗಂಟೆಗೆ ಮುಗಿಯುತ್ತೆ, ಮತ್ತೆ ಸಂಜೆ 6 ಗಂಟೆಗೆ ಬರ್ತಾ ಇದ್ವಿ. ಇದನ್ನು ಯಾರು ನೀನು ಖಂಡಿತವಾಗಿ ಬಾ ಅಂತ ಹೇಳಿದ್ದೇ ಇಲ್ಲ, ಅನೌನ್ಸ್ಮೆಂಟ್. ಆದರೆ ಇವತ್ತು ಯಾರೂ ಬರೋದಿಲ್ಲ. ಬೆಳಗ್ಗೆ ಸಭೆ ಬಂದು ಮುಗಿಸಿ ಮನೆಗೆ ಹೋಗಾಯ್ತು ಅಂತ ಹೇಳಿದ್ರೆ ಚೆನ್ನಾಗಿ ಊಟ ಮಾಡಿ ನಿದ್ದೆ ಮಾಡಿ ಅಷ್ಟು ಮಾಡೋದು. ಹಾಗಾದ್ರೆ ದೇವರಿಗೆ ಇವ್ರು ಏನು ಮಾಡಿದ್ರು? ತಕ್ಷಣ ಅಯ್ಯೋ ನಾವು ಬಂದು ಸಭೆಗೆ ಬರುವುದೇ ದೊಡ್ಡ ವಿಷಯ, ಬಂದರೆ ನೀವು ಪರಲೋಕಕ್ಕೆ ಹೋಗುವುದಕ್ಕೆ ಒಂದು ಪಾಯಿಂಟ್ ಅದು ಕೂಡ ಬರಲಿಲ್ಲ ಅಂದರೆ ಅಷ್ಟು ನಿಮಗೆ ಕಷ್ಟ. ಎರಡನೇದಾಗಿ ನಾವು ದಶಮಭಾಗ ಕಾಣಿಕೆ ಎಲ್ಲ ಕರೆಕ್ಟಾಗಿ ಕೊಡ್ತೀವಿ, ಅದು ದೇವರು ಕೊಟ್ಟೋದ್ರಲ್ಲಿ ಮತ್ತೆ ಹಿಂದಿರುಗಿ ಕೊಡ್ತೀರಾ ನೀವು. ನೀವು ದೇವರಿಗಾಗಿ ಏನು ಮಾಡಿದ್ದೀರಾ? ಇದೇ ಪ್ರಶ್ನೆ. ಇವತ್ತು ಒಂದು ಕೂಟ ನೋವ ಪ್ರಸಂಗ ಮಾಡಿದ ಹಾಗೆ ಒಂದು ಪ್ರಸಂಗವನ್ನು ಮಾಡೋದಿಲ್ಲ. ನೋವ ಹೋಗಿ ಇಷ್ಟರ ನಡುವೆ ಕೂಡ ಅವರ ನಾವೆಯನ್ನು ಕಟ್ಟಿ ದೇವರು ಹೇಳಿದ ಪ್ರಕಾರ ಎಲ್ಲ ಮಾಡಿ ಮುಗಿಸಿದ್ರು. ಸೋ ಪರ್ಫೆಕ್ಟ್, ದೇವರು ಹೇಳಿದ್ದೆಲ್ಲ ಮಾಡಿದ್ದಾರೆ, ಅದನ್ನು ಮಾಡಿ ಮುಗಿಸಿ ಅನಂತರ ಎಲ್ಲೋದ್ರು? ಸೇವೆ ಮಾಡೋಕ್ಕೋದ್ರು. ಇವತ್ತು ನಾವು ಬಳಿ ಅದಿದೆಯಾ? ಅದುವೇ ಇವತ್ತು ಪ್ರಶ್ನೆ. ನಮಗದು ಇವತ್ತಿಲ್ಲ. ಸೊ ಸಭೆ ಸಿದ್ಧವಾಗಬೇಕು, ಒಂದು ಗುಂಪನ್ನು ಕಾಪಾಡಬೇಕು, ಪರಲೋಕಕ್ಕೆ ಹೋಗಬೇಕು ಎನ್ನುವಂಥ ಬಾರಬೇಕು. ಮೊದಲು ನೋಹ ನೋಡಿ ದೇವರು ಹೇಳಿದ್ರು, ನಿನ್ನ ಕುಟುಂಬವನ್ನು ಕಾಪಾಡುವ ಹಾಗೆ ನಾವೇನ ಕಟ್ಟು, ನಾನು ಭೂಮಿಯಲ್ಲಿರುವ ಜೀವಜಂತುಗಳೆಲ್ಲವನ್ನು ಜೋಡಿ ಜೋಡಿಯಾಗಿ ಕಾಪಾಡಲಿದ್ದೇನೆ ಎಂಬುದಾಗಿ ಹೇಳಿದರು. ಆದರೆ ನೋಹ ಇಬ್ರಿಯರು 11 ಹೇಳುತ್ತದೆ, ತನ್ನ ಕುಟುಂಬವನ್ನು ಕಾಪಾಡುವಾಗಿ ನಾವೇನ ಕಟ್ಟಿದ್ದ, ಅದು ಹೇಳುತ್ತೆ. ಆದರೆ ನೋಹನ ಬಗ್ಗೆ ವಾಕ್ಯ ಹೇಳುತ್ತೆ, ಅಷ್ಟು ಮಂದಿಗೂ 100 ವರ್ಷ ಸುವಾರ್ತೆ ಹೇಳಿದ್ದಾರೆ. ಸೊ ಇಟ್ಸ್ ಪರ್ಫೆಕ್ಟ್. ಇದುವೇ ನಾವು ಮಾಡಬೇಕಾಗಿರುವಂಥದ್ದು. ಬರುವಿಕೆಯಲ್ಲಿ ಹೋಗಬೇಕು, ಸಭೆ ಎತ್ತಲ್ಪಡಬೇಕು ಅಂತಿದ್ರೆ ಬಹಳ ಮುಖ್ಯವಾಗಿ ನೋವು ಮಾಡಿದರಲ್ಲಿ ಇದು ಒಂದು ಬಹಳ ಮುಖ್ಯ. ಬಹಳ ಸುಂದರವಾಗಿ ಬದರ್ ಈ ಒಂದು ಸಂಚಿಕೆಯಲ್ಲಿ ಯಾವ ರೀತಿಯಾಗಿ ನೋಹನು ಆ ಜಲಪ್ರಳಯದಿಂದ ತಪ್ಪಿಸಿಕೊಳ್ಳುವುದಕ್ಕೆ ಆ ಕೆಲವೊಂದು ಕಾರ್ಯಗಳನ್ನು ಮಾಡಿದ್ನೋ, ಅದೇ ರೀತಿಯಾಗಿ ಸಭೆಯಾಗಿ ಕೂಡ ನಾವು ದೇವರ ಬರುವಿಕೆ ಎತ್ತಲ್ಪಡಬೇಕಂದ್ರೆ ಯಾವ ರೀತಿಯಾಗಿ ಏಕಮನಸ್ಸಿನಿಂದ ಇಡಬೇಕು, ಯಾವ ರೀತಿಯಾಗಿ ಸುವಾರ್ತೆ ಸಾರಬೇಕೆಂಬುದಾಗಿ ಬಹಳ ಅದ್ಭುತವಾಗಿ ಸಭೆಯ ಕುರಿತಾಗಿ ದೇವರ ಬರುವಿಕೆಯಲ್ಲಿ ಯಾವ ರೀತಿ ಸಿದ್ಧವಾಗಬೇಕೆಂಬುದಾಗಿ ಮಾತನಾಡಿದ್ರಿ. ಈ ಒಂದು ಸಂಚಿಕೆಗೆ ಬಂದಿದ್ದಕ್ಕಾಗಿ ಬಹಳ ಸಂತೋಷ. ಪ್ರೈಸ್ ಲಾರ್ಡ್. ಪ್ರಿಯರಾದವರೇ, ಕಳೆದ ಸಂಚಿಕೆಗಳಿಂದ ನಾವು ನೋಹನ ಕುರಿತಾಗಿ ಅನೇಕ ಕಾರ್ಯಗಳನ್ನು ನಾವು ಕೇಳಿ ತಿಳಿದುಕೊಂಡು, ಈ ಸಂಚಿಕೆಯಲ್ಲಿ ಬಹಳ ಮುಖ್ಯವಾಗಿ ನೋಹನ ಕುರಿತಾಗಿ ದೇವರು ಹೇಳಿದಂತಹ ಕಾರ್ಯಗಳು ನಮಗೇನೇನು ತಿಳಿಸುತ್ತದೆ ಅಂದರೆ, ನಾವು ಕೂಡ ಏಕ ಮನಸ್ಸಿನಿಂದ ಕೂಡಿದವರಾಗಿರಬೇಕು. ಅದೇ ರೀತಿಯಾಗಿ ದೇವರು ನಮಗೆ ಕೊಟ್ಟಿರುವಂತಹ ಮಹಾ ಆಜ್ಞೆ, ನಾವು ಸುವಾರ್ತೆಯನ್ನು ಸಾರುವವರಾಗಿರಬೇಕು. ಆಗ ಮಾತ್ರವೇ ನಾವು ದೇವರ ಬರುವಿಕೆಯಲ್ಲಿ ಸಿದ್ಧರಾಗುವುದಕ್ಕೆ ಸಾಧ್ಯ. ಆದ್ದರಿಂದ ದೇವರ ಬರುವಿಕೆ ಬಹಳ ಶೀಘ್ರವಾಗಿರುವುದರಿಂದ ನಾವು ಸಿದ್ಧರಾಗೋಣ. ಇನ್ನು ಅನೇಕರನ್ನು ದೇವರ ಬರುವಿಕೆಯಲ್ಲಿ ಸಿದ್ಧಪಡಿಸೋಣ. ಗಾಡ್ ಬ್ಲೆಸ್ ಯು.